ಹಾಯ್ ಸದ್ರೆ ವೆಲ್ಕಮ್ ಟು ನಮ್ಮ ಅನ್ವೇಷಣೆ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶಂಕರ್. ವಿಷಯ ಏನಪ್ಪ ಅಂತಂದ್ರೆ ಸಾಕರ್ ನಗರ ಸ್ವಿಗ್ಗಿ ಡೆಲಿವರಿ ಬಾಯ್ಗೆ ನೆನ್ನೆ ಒಂದು ಕರೆ ಬಂದಿರ್ತದೆ. ಎಲ್ಲಿಂದ ಅಂತಪ್ಪ ಅಂದ್ರೆ ಅದು delivery.com ಅಂತ. ಲೈಕ್ ಇದು ಒಂದು ಥರ್ಡ್ ಪಾರ್ಟಿ ಅಪ್ಲಿಕೇಶನ್. ಏನಕ್ಕಪ್ಪ ಅಲ್ಲಿಂದ ಫೋನ್ ಬಂತು ಅಂದ್ರೆ ನಮ್ಮ ಸ್ವಿಗ್ಗಿ ಡೆಲಿವರಿ ಬಾಯ್ ಸ್ವಿಗ್ಗಿ ಬ್ಯಾಗ್ನ ಬುಕ್ ಮಾಡ್ಕೊಂಡಿರ್ತಾರೆ. ಅದು delivery.com ಈ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ಗೆ ಬಂದಿರ್ತಾರೆ. ಅವರು ನಮಗೆ ತಗೊಬಂದು ಕೊಡಬೇಕಾಗುತ್ತೆ. ಸೊ ಅವರು ಕಾಲ್ ಮಾಡಿರ್ತಾರೆ. ಕಾಲ್ ಮಾಡಿಬಿಟ್ಟು ನಿಮ್ಗೆ ಈ ರೀತಿ ಬ್ಯಾಗ್ ಬಂದಿದೆ ಅಂತ ಹೇಳಿರ್ತಾರೆ. ಅವಾಗ ಇವ್ರು ಹೇಳ್ತಾರೆ ಲೈಕ್ ಸರ್ ನಮ್ಮ ಅಡ್ರೆಸ್ಗೆ ಬಂದಿದ್ರಂತ. ಇಲ್ಲ, ಇದು ಹಬ್ಬಲ್ಲೇ ಇದೆ, ಇಲ್ಲೇ ಬಂದು ನೀವು ತಗೊಬೇಕಾಗುತ್ತೆ, ಲೊಕೇಶನ್ ಕಳಿಸ್ತೀನಿ ಅಂತ. ಸೊ ಈ ಹುಡುಗ ಅಂದಿರ್ತಾನೆ ಲೈಕ್ ಆಯ್ತು ಅಣ್ಣ, ನನಗೆ ಲೊಕೇಶನ್ ಕಳಿಸಿ, ನಾನು ಬಂದು ತಗೊಂತೀನಿ ಅಂತ. ಅವ್ರು ಹೇಳಿರ್ತಾರೆ ಹಬ್ಬ ಅವರು ನಮಗೆ OTP ಕೊಡಿ, ಈಗ OTP ಕೊಟ್ರೆ ನೀವು ನಾಳೆ ಬಂದು ತಗೊಳ್ಳಿ ಅಂತ. ಆ ಹುಡುಗ ಅಂತಾನೆ ಸರ್ ನಾಳೆ OTP ಅಲ್ಲಿಗೆ ಬಂದು ಕೊಟ್ಟು ಅಲ್ಲೇ ಬ್ಯಾಗ್ ತಗೊಂತೀನಿ. ಹೌದಾ ಹಂಗ ಅಂದ್ಬಿಟ್ಟು ಲೈಕ್ ಕ್ಯಾನ್ಸಲ್ ಮಾಡಿರ್ತಾನೆ. ಆ ಒಂದು ರೆಕಾರ್ಡ್ನು ಕೂಡ ನಿಮ್ಗೆ ಹಾಕ್ತೀನಿ, ಕೇಳಿಸ್ಕೊಳ್ಳಿ. ಅದಾದ್ಮೇಲೆ ಈಗ ನಾವು ಅಲ್ಲಿಗೆ ಹೋಗ್ತಾ ಇದೀವಿ. ಹೋಗಿ ಆ ಹುಡುಗನಿಗೆ ಬ್ಯಾಗ್ ಕೊಡಿಸಿ ಅದಾದ್ಮೇಲೆ ಸಾರಿನೂ ಕೇಳಿಸ್ಬೇಕು. ಯಾಕಂತಂದ್ರೆ ಈ ರೀತಿ ಘಟನೆಗಳು ಬೆಂಗಳೂರಲ್ಲಿ, ನಮ್ಮ ಬೆಂಗಳೂರಲ್ಲಂತೂ ನಡೀತಾನೆ ಇದೆ. ಏನಕ್ಕಂತಂದ್ರೆ ಇವರು ಥರ್ಡ್ ಪಾರ್ಟಿ ಅಪ್ಲಿಕೇಶನ್ಸ್ಗೆ ಬ್ಯಾಗ್ ಬಂದಾಗ ಇವ್ರು ನಮಗೆ ತಲುಪಿಸ್ಬೇಕು, ತಗೊಬಂದು ನಮ್ಮ ಅಡ್ರೆಸ್ಗೆ ಕೊಡಬೇಕು. ಆದರೆ ಈ ಥರ ಮಾಡಲ್ಲ. ಹಬ್ಬಲ್ಲೇ ಇಟ್ಕೊಂಡ್ಬಿಡ್ತಾರೆ. ಅದಾದ್ಮೇಲೆ OTP ಕೇಳ್ತಾರೆ. OTP ಕೇಳಿ ಡೆಲಿವರಿ ಕಂಪ್ಲೀಟ್ ಮಾಡ್ಬಿಡ್ತಾರೆ. ಅದಾದ್ಮೇಲೆ ಕೊಡ್ತಾರೆ, ಕೊಡಲ್ಲ ಅಂತ ನಾನು ಹೇಳ್ತಿಲ್ಲ, ನೆಕ್ಸ್ಟ್ ಡೇ ಅದು ಹೋದ್ರೆ ಕೊಡ್ತಾರೆ. ಬಟ್ ನಮ್ಮ ಪ್ರಶ್ನೆ, ನಮ್ಮ ಲೊಕೇಶನ್ಗೆ ತಗೊಬಂದು ನೀವು ಕೊಡೋದು ಬಿಟ್ಬಿಟ್ಟು ಯಾಕೆ ನಮ್ಮನ್ನೇ ನೀವು ಹಬ್ಬದ್ರ ಕರ್ಸ್ಕೊಂತೀರಾ? ಯಾಕಂದ್ರೆ ಡೆಲಿವರಿ ಬಾಯ್ಸ್ ಅಂದ್ರೆ ಒಂದು ಸೊ ಅವ್ರು ಮಾತನಾಡಿರೋದ ಕೇಳಿಸ್ಕೊಂಡ್ರೆ ನಮಗೆ ಬೇಜಾರಾಗುತ್ತೆ. ಸೊ ಈಗ ಕೇಳಿಸ್ಕೊಳ್ಳಿ. ಅದಾದ್ಮೇಲೆ ಈಗ ನಾವು ಅಲ್ಲಿಗೆ ಹೋಗ್ತಾ ಇದೀವಿ, ನೋಡೋಣ ಬನ್ನಿ ಅಲ್ಲೇನಾಗುತ್ತೆ ಅಂತ. ಹಲೋ 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 ಹೇಳಣ್ಣ. ಪ್ರಭುಲಿಂಗ ಅವರ ಅನ್ನಕ್ಕೆ ಹಾ ಹೇಳಣ್ಣ. ಹೌದು ನಾನೇ. ಸ್ವಿಗ್ಗಿದು ಬ್ಯಾಗ್ ಬಂದಿದೆ, ತಗೊಂತೀರಾ ಬಂದು ಆಫೀಸ್ ಹತ್ರ? ಎಲ್ಲಣ್ಣ ಲೊಕೇಶನ್ ಯಾವ ಕಡೆ? ವಾಟ್ಸಪ್ ಅಲ್ಲಿ ಅಂತ ಮೆಸೇಜ್ ಮಾಡಿ ಕಳ್ಸ್ಕೊಡ್ತೀನಿ ಲೊಕೇಶನ್. ಇದೇ ನಂಬರ್ ಅಣ್ಣ? ನಾಳೆ ಬೆಳಗ್ಗೆ ಬಂದು ಕಲೆಕ್ಟ್ ಮಾಡ್ಕೊಡಿ. ಎಲ್ಲ ತಂದು ಕೊಡಲ್ಲ ಲೊಕೇಶನ್ ಯಾಕೆ ಅಂತ? ತಂದ್ಕೊಡಲ್ಲ. ಓಕೆ ಕಲೆಕ್ಟ್ ಇರೋದು. ಓಕೆ ಮೆಸೇಜ್ ಮಾಡ್ತೀನಿ, ಸೆಂಡ್ ಮಾಡೋಣ. ಕಾಲ್ ಕನ್ಫರ್ಮೇಶನ್ ಕೋಡ್ ಬಂದಿದೆ ನೋಡಿ ಈಗ SMS ಅಲ್ಲಿ. ಒಂದು ನಿಮಿಷ ಹಲೋ, ಚೆಕ್ ಮಾಡ್ತೀನಿ ಅಣ್ಣ. ಬಂದಿದೆ ನೋಡಿ ಈಗ. ಬಂದಿದೆ ಅಣ್ಣ. ಕೋಡ್ ಹೇಳಿ. ಇದು ಹೇಳಿದ್ರೆ ಕಂಪ್ಲೀಟ್ ಆಗ್ಬೋದಣ್ಣ ಡೆಲಿವರಿ? ಕಂಪ್ಲೀಟ್ ಆಗುತ್ತೆ, ನಾಳೆ ಬಂದು ನೀವು ಕಲೆಕ್ಟ್ ಮಾಡ್ಕೊಬೇಕು. ಅದೇ ನಾಳೆ ಬಂದ ಕಂಪ್ಲೀಟ್ ಮಾಡುವಂತೆ ಬಿಡೋಣ. ಹಂಗಾದ್ರೆ ಸಿಗಲ್ಲ ಬಿಡಿ, ಕ್ಯಾನ್ಸಲ್ ಆಗುತ್ತೆ. ಕ್ಯಾನ್ಸಲ್ ಆಗುತ್ತಾ? ಏನಕ್ಕಾಗುತ್ತಣ್ಣ ಕ್ಯಾನ್ಸಲ್? ಏನಕ್ಕಾಗುತ್ತೆ ಅಂದ್ರೆ ಇವಾಗ ಕೋಡ್ ಕೊಟ್ರೆ ನಾಳೆ ಬೆಳಿಗ್ಗೆ ಅಪ್ಡೇಟ್ ಆಗುತ್ತೆ. ಕೋಡ್ ಇವಾಗ ಏನು ಕೊಡ್ಬೇಕು? ಸರಿ ಆಯ್ತು ಬಿಡಿ, ಬಂದು ಇಸ್ಕೊಂಡ್ಬಿಡಿ ಬಿಡಿ, ಕ್ಯಾನ್ಸಲ್ ಮಾಡ್ತೀನಿ. ಓಕೆ ಮಾಡೋಣ, ನಾನು ಏನ್ ಮಾಡೋಕೆ ಮಾಡ್ತೀನಿ. ಮಾಡು. ಸರಿ. ನೀವು ಆ ಹುಡುಗನ ಹತ್ರ ಅಡ್ರೆಸ್ ಹತ್ರ ಹೋಗಿ, ಅದಾದ್ಮೇಲೆ ಆ ಹುಡುಗ ಫೋನ್ ಎತ್ತಿಲ್ಲ, ಇಲ್ಲ ಆ ಹುಡುಗ ಅವೈಲೇಬಿಲಿಟಿ ಇಲ್ಲ, ಅದಾದ್ಮೇಲೆ ನೀವು ಕಾಲ್ ಮಾಡಿ ಬ್ರೋ OTP ಕೊಡಿ, ಡೆಲಿವರಿ ಕಂಪ್ಲೀಟ್ ಕೊಟ್ಟಿರ್ತೀನಿ, ನಾಳೆ ಬಂದು ಇಸ್ಕೊ ಅಂದ್ರೆ ಅದೊಂದು ರೆಸ್ಪಾನ್ಸಿಬಿಲಿಟಿ ನಮ್ಮ ಅಪ್ಪಂದಲ್ಲಿ. ನಾನು 6 ವರ್ಷದಿಂದ ಮಾಡ್ತಿದ್ದೀನಿ, ನನಗೂ ಗೊತ್ತು. ನನಗೂ ನಮ್ಮ ಏರಿಯಾದಲ್ಲೂ ಕೂಡ ಇದೇ ತರನೇ ಮಾಡ್ತಾರೆ. ಬರ್ತಾರೆ, ಅಕಸ್ಮಾತ್ ನನ್ನ ಫೋನ್ ಇತ್ತಿಲ್ಲ, ನಾನು ಅವೈಲೇಬಲ್ ಇಲ್ಲ ಅಂದ್ರೆ ಒಂದು ನಿಮಿಷ ಕೇಳಿ, OTP ತಗೊಂತಾರೆ. ನಾವು ಡೆಲಿವರಿ ಸೆಲ್ಫ್ ಕಲೆಕ್ಟ್ ಇರೋದು, ನಿಮ್ದು ಬೇರೆ ಎಲ್ಲಿ ಯಾವ ತರ ಸೆಲ್ಫ್ ಅಂತ ನಾವು ಸೆಲ್ಫ್ ಕಲೆಕ್ಟ್ ಕೊಡೋದು? ಯಾರು? ನಾವೇ ಹೇಳ್ತಿಲ್ವಾ? ಹೆಂಗೆ ಅದು? ನಾವು ನಮ್ಗೆ ಆ ಥರ ನಮ್ಮ ಕಂಪ್ನಿ ಫ್ರೀದಾಗ ಗೊತ್ತಿರೋದಂತ ನಮಗೂ ಗೊತ್ತು. ಯಾವುದು ಇದು ಯಾರು ಹೇಳಿದ್ದು? ನಿಮ್ಗೆ ಯಾರು ಹೇಳಿದ್ದು? ನಾನು ಪೇ ಮಾಡಿ ಬುಕ್ ಮಾಡಿರೋದು. ಸರಿ ಆಯ್ತಲ್ಲ, ಹಂಗಾರ ಕ್ಯಾನ್ಸಲ್ ಮಾಡಿದ್ವಿ ನೋಡಿ. ಅದು ಹೆಂಗ್ ನೀವು ನನ್ನ ಪರ್ಮಿಷನ್ ಇದ್ರೆ ಕ್ಯಾನ್ಸಲ್ ಮಾಡ್ತೀರಾ? ನಾನು ಕ್ಯಾನ್ಸಲ್ ಮಾಡ್ತೀನಿ ಗುರು. ಅದೇ ನಾನು ನಾವು 2 ವೀಲರ್ನ ಎತ್ಕೊಂಬರಕ್ಕಾಗಲ್ಲ ಸರ್. ನೀವು ಹೇಳ್ತೀರಾ ಹಿಂಗಿತ್ತ, ನಿಮ್ದೊಂದು ಗೋಸ್ಕರ ಹೇಳ್ತಾ ಇದ್ದೀರಾ ನೀವು. ಇಷ್ಟು ಶಿಪ್ಮೆಂಟ್ ಹಾಕೊಂಡ್ಬರ್ತೀವಿ, ಹೇಳು ನಿಮಿಷ ಮಾತ್ರ, ಇಷ್ಟು ಶಿಪ್ಮೆಂಟ್ ಹಾಕೊಂಡ್ಬರ್ತೀವಿ. ನಾನು ಡೆಲಿವರಿ ಬಾಯ್. ನೀವು ಡೆಲಿವರಿ ಮಾಡೋದು ಬೇರೆ, ನಾವು ಡೆಲಿವರಿ ಮಾಡೋದು ಬೇರೆ. ಡೆಲಿವರಿ ಮಾಡೋದು ಒಂದು ಐಟಮ್ ಒಂದ್ಸರಿ ತಂದ್ರೆ 100 ಶಿಪ್ಮೆಂಟ್ ಎತ್ಕೊಂಡು ಯಾರು? ನೀನ್ ಕರೆಕ್ಟ್ ಆಗಿ ಮಾತಾಡಿದ್ಯಾ? ಹಂಗಂದ್ರೆ ಏನ್ ಕರೆಕ್ಟ್ ಆಗಿ ಮಾತಾಡಿ? ಆಡಿಯೋ ಹಾಕ್ಲಾ? ಎದುರ್ಕೊಳ್ಳೋದಲ್ಲ ಬ್ರದರ್, ಎದುರ್ಸಕ್ ನಾನು ಬಂದಿಲ್ಲ, ಕೇಳಕ್ಕೆ ಬಂದಿರೋದು. ಆಯ್ತಾ? ನನಗೂ ಗೊತ್ತು, ನಾನು ಡೆಲಿವರಿ ಬಾಯ್ಸ್ ನಮಗೂ ಕಾಲ್ ಮಾಡ್ತಾರೆ, ಬ್ರದರ್ ಈ ತರ ನನ್ಗೆ ಆಗಲ್ಲ, ಬಂದು ಈಸ್ಕೊಂಡು ಹೋಗಿ OTP ಕೊಡಿ ಅಂದ್ರೆ ಅದೊಂದು. ನಾನು ಅದನ್ನೇ ಕೇಳಿದ್ದು, ನೀನ್ ಹಂಗೆ ಕೇಳಿಲ್ಲ. ಕ್ಯಾನ್ಸಲ್ ಮಾಡ್ತೀನಿ ಹಂಗಂದ್ರೆ ಅಂದ್ರೆ ಕ್ಯಾನ್ಸಲ್ ಮಾಡ್ತೀನಿ. ಅದೇ ನೀನು ಒಂದ್ ದಿವ್ಸ ಕ್ಯಾನ್ಸಲ್ ಮಾಡ್ತೀಯ? ಕ್ಯಾನ್ಸಲ್ ಮಾಡ್ತೀನಿ. ಹೆಂಗ್ ಬ್ರದರ್ ಮಾಡ್ತೀನಿ? ಹೆಂಗಣ ಮಾಡ್ತೀಯ? ಆನ್ಸರ್ ಮಾಡೋಣ. ಮಾಡ್ತೀನಿ. ಹೆಂಗೆ ಬ್ರದರ್? ಹೆಂಗ್ ಮಾಡಿದೀನೋ ಹಂಗೆ ಮಾಡ್ತೀನಿ. ಆ ಹುಡುಗ ಬರಲ್ಲ ಅಂತ ಹೇಳಿದ್ನ? ಹುಡುಗ ಬರಲ್ಲ ಅಂತ ಹೇಳಿದ್ನ? ಲೊಕೇಶನ್ ಕಳ್ಸಿ ನಾಳೆ ಬರ್ತೀನಿ ಅಂತ ಅಂದ. ಲೊಕೇಶನ್ ಕಳ್ಸಿ ಅಂತಲ್ಲ, ಫಸ್ಟ್ ಮಾತಾಡಿ. ಆಯ್ತು, ರೆಕಾರ್ಡ್ ಸರಿ, ವಿಡಿಯೋ ಮಾಡ್ಕೊಂಡು ಏನ್ ವೈರಲ್ ಮಾಡ್ತೀರಾ ಮಾಡೋದ್ರಿ?
ನಾವ್ ಮಾಡ್ತಾ ಇರೋದು ಅಲ್ಲ ನಮ್ಮಂತರಿಗೆ ಇಷ್ಟೆಲ್ಲ ಮಾತಾಡ್ತೀರಣ್ಣ ನೀವು ಗೊತ್ತಿಲ್ಲಾರ್ದವ್ರು ಹೊಸದಾಗಿ ಬುಕ್ ಮಾಡ್ಯಾರ ಅವ್ರು ಎಷ್ಟು ಮಾತಾಡ್ಲಿಕ್ಕೆ ಕೇಳಿಲ್ಲ ಡೆಲಿವರಿ ಕೊಡ್ತೀವಿ ತಪ್ಪಾಗಿ ಮಾತಾಡಿಲ್ಲ. ಈಗಲೂ ನಾನು ನಿಮ್ಗೆ ರೆಸ್ಪೆಕ್ಟ್ ಕೊಟ್ಟೆ ಮಾತಾಡ್ತಿದ್ದೆ. ನಾನು ಕೇಳ್ತಿರೋದು ಏನಂತ ನಿಮ್ಮ ಹತ್ರ ಅಂದ್ರೆ, ಒಂದ್ ಸರಿ ಕಾಲ್ ಮಾಡಿದ ತಕ್ಷಣ ಆ ಹುಡುಗ ನಾಳೆ ಬರ್ತೀನಿ ಅಂದ್ರೂ ಕೂಡ ನೀನ್ ಹೆಂಗ್ ಕ್ಯಾನ್ಸಲ್ ಮಾಡಿದೆ? ಒಂದ್ ರೀಸನ್ ಕ್ಯಾನ್ಸಲ್. OTP ಬಂದಿದೆ. ನೀವೇ ಒಂದೇ ನಿಮಿಷ ಅಣ್ಣ, 9 ಗಂಟೆ 16 ನಿಮಿಷ ಕಾಲ್ ಮಾಡ್ಯಾರ, 9 ಗಂಟೆ 17 ನಿಮಿಷ ಕ್ಯಾನ್ಸಲ್ ಮಾಡ್ಯಾರ. ಒಂದೇ ನಿಮಿಷದಲ್ಲಿ ಕ್ಯಾನ್ಸಲ್ ಮಾಡಿಲ್ಲ ಅಂತಿದ್ರಲ್ವಾ? ಒಂದೇ ನಿಮಿಷ ಕೇಳಿಸ್ಕೊಳ್ಳಿ. ನೀವೇನು ಜಾಸ್ತಿ ಟೈಮು ಆಗಿಲ್ಲ. ನಾ ಬರ್ತೀನಿ ಅಂತ ಹೇಳಿ ಲೊಕೇಶನ್ ಸೆಂಡ್ ಮಾಡೋಣ, ಬರ್ತೀನಿ ಅಂತ ಹೇಳಿ ನಂಗೆ ನೀವೇನ್ ಟೆನ್ಷನ್ ಅಲ್ಲಿ ಮಾತಾಡಿದ್ರೆ ನನಗೆ ಗೊತ್ತಿಲ್ಲ. ಬಿಕಾಸ್ ಕೇಳಿಸ್ಕೊಳ್ಳಿ. ಅದು ಕಾಲ್ ಕನ್ಫರ್ಮೇಶನ್ ಕೂಡ ಡೆಲಿವರಿ ಕಂಪ್ನಿ ಡೆಲಿವರಿ ಕೊಡಿ. ನೋಡು ಒಂದ್ ನಿಮಿಷ ಕ್ಲಿಯರ್ ಆಗಿ ಮಾತಾಡೋಣ. ನಾನು ಜಗಳ ಆಡೋಣ. ನನಗೊಂದಷ್ಟು ಡೌಟ್ ಇದೆ, ಕ್ಲಿಯರ್ ಮಾಡಿ ಸರ್. ನಾನು ಇನ್ನೇನು ನಿನ್ನ ಹತ್ರ ಮಾತಾಡಲ್ಲ. ಅದು ಕಾಲ್ ಕನ್ಫರ್ಮೇಶನ್ ಕೋಡ್, ಡೆಲಿವರಿ ಕಂಪ್ಲೀಟ್ ಕೋಡ್, ಡೆಲಿವರಿ ಕಂಪ್ಲೀಟ್ ಕೋಡ್ ಕರೆಕ್ಟ್ ಅಲ್ವಾ? ಕಾಲ್ ಕನ್ಫರ್ಮೇಶನ್ ಅಂತ ನಾನು ರೆಡಿ ಹಾ ಹೇಳಿಸ್ಕೊಳ್ಳಿ. ಏನಣ್ಣ ಅವ್ಳಗ ಏನಾದ್ರು ತಪ್ಪು ಮಾತಾಡ್ನ ನಾನೇನಂದೆ ಈಗ ಕ್ಯಾನ್ಸಲ್ ಸಿಗಲ್ಲ, ನಾನು ಕ್ಯಾನ್ಸಲ್ ಮಾಡ್ಕೊಂಡು ಹೋಗು ಅಂದ್ರೆ ಕ್ಯಾನ್ಸಲ್ ಆಗುತ್ತೆ. ಅದೇಂಗಣ ಏನ್ ಹೆಂಗಣ? ಅವ್ಳಗ ಹೇಳೋದೈತೆ ನಾನು ಕಳ್ಸೇನೆ ಲೊಕೇಶನ್ ಬರ್ತೀನಿ ಅಂತ. ಬಂದು ಕೋಡ್ ಕೊಟ್ಟು ಡೆಲಿವರಿ ಕೊಡ್ ಕೊಟ್ಟಿರಿ, ಇವಾಗ ಬಂದಿದ್ದೆ ತಾನೇ ಈಸ್ಕೊಂಡು ಹೋಗ್ಬೋದಾಯ್ತಾ? ಯಾರು ಇವಾಗ ಬಂದಿದ್ದೀರಾ ತಾನೇ ಈಸ್ಕೊಂಡು ಅದೇಂಗಣ ಈಗ ಆಗಲ್ಲ. ಫಾರ್ ಎಕ್ಸಾಂಪಲ್ ಕೋಡ್ ಕೊಟ್ಬಿಟ್ಟೆ. ಒಂದ್ ನಿಮಿಷ ಕೇಳಿ, ಒಂದ್ ನಿಮಿಷ ನನ್ನ ಮಾತು ಕೇಳಿ ಅಣ್ಣ. ಈ ಮಾತು ನಾನು ಕೇಳ್ತೀನಿ, ಕುತ್ಕೊಂಡು ಮಾತಾಡೋಣ. ಈಗ ಕೋಡ್ ಕೊಟ್ಬಿಟ್ಟೆ, ನಾಳೆ ಏನೋ ಎಮರ್ಜೆನ್ಸಿ ಊರಿಗೆ ಹೋದೆ ನಾನು, ಒಂದು 3 ದಿವಸ ನನ್ಗೆ ಆಗಿದೆ. ಅಷ್ಟು ಬಿದ್ದಾವೆ ಅಲ್ಲಿ ಬ್ರದರ್, ಅಂತ ಅಷ್ಟು ಬಿದ್ದಾವೆ. ನಿಮಿಷ ಕೇಳಿ ಅಂತ ನಾನು ಅದ್ರ ಬಗ್ಗೆ ಎಲ್ಲ ನಾನು ಮಾತಾಡಕ್ ಬಂದಿಲ್ಲ. ನಾನು ಬಂದಿರೋದು ಇದ್ರ ಬಗ್ಗೆ ಮಾತ್ರ. ನಾನು ಇದ್ರ ಬಗ್ಗೆನೇ ನಾನು ಅಷ್ಟು ಮಾತ್ರ ಮಾತಾಡ್ತೀನಿ. ನೀವು OTP ಅವ್ರ ಕಸ್ಟಮರ್ ಡೆಲಿವರಿ ಬಾಯ್ ಬಂದ್ಬಿಟ್ಟು ಇಸ್ಕೊಡ್ತಾನಲ್ಲ, ಅವಾಗ OTP ಇಸ್ಕೊಡಿ ನೀವು. ನಿಮಿಷ ನನ್ನ ಮಾತು ಕೇಳಿ. ಹುಡುಗ ನಿಮ್ಮ ಹತ್ರ ಏನಾದ್ರು ತಪ್ಪಾಗಿ ಮಾತಾಡೋಣ, ಹಣ ನಾಳೆ ಬೆಳಗ್ಗೆ ಬರ್ತೀನಿ ಕೊಡ್ತೀನಿ ಇಸ್ಕೊಂತೀನಿ ಅಂತ. ಕರೆಕ್ಟಾ? ಕರೆಕ್ಟಾ? ಅದು ಆಪ್ಷನ್ ಇದೆಯಾ ಇಲ್ವಾ ನಿಮ್ಗೆ? ಹುಡುಗ ಬಂದು ಕೋಡ್ ಕೊಟ್ಟು ಇಸ್ಕೊಂಡು ಹೋಗೋ ತರ ಇದೆಯಾ ಇಲ್ವಾ? ಅದಕ್ಕೆ ಗುರು ಡೆಲಿವರಿ ಅಪ್ಡೇಟ್ ಮಾಡ್ಬಿಟ್ಟು ನಾನು ನೀನ್ ಯಾವಾಗ ಬೇಕೋ ಅವಾಗ ಬಂದು ಇಸ್ಕೊಂಡು ಹೋಗು ಅಂತ ನಾನು ಹೇಳ್ತಿರೋದು. ಇಲ್ಲ ಗುರು, ಇಲ್ವಾ? ಇಲ್ಲ. ಯಾರನ್ನ ಹೇಳಿದ್ದು? ನಾನೇ ಹೇಳ್ತಿರೋದು. ಯಾರನ್ನ ಅಭಿಮಾನಿ? ನಾನೇ ಇನ್ಚಾರ್ಜ್, ನಾನೇ ಹೇಳ್ತಿರೋದು. ಪಕ್ಕ ಇಲ್ಲ. ಇಲ್ಲ ಏನೀಗ ಅಣ್ಣ ನೋಡು ಒಂದ್ ನಿಮಿಷ ನೋಡು. ಮನುಷ್ಯ ಅಂದ್ಮೇಲೆ ತಪ್ಪು ಮಾಡ್ತಾನೆ. ನಾನು ಫಸ್ಟೇ ಹೇಳಿದೆ ನಿಮ್ಗೆ, ಏನೋ ಟೆನ್ಷನ್ ಅಲ್ಲಿ ಏನೋ ವರ್ಕ್ ಇದ್ರಲ್ಲಿ ನೀವು ಮಾತಾಡ್ಬಿಟ್ಟಿದ್ದೀರಾ, ಸರಿನಾ? ನಾನು ನಿನ್ ತಪ್ಪ ಅಂತ ಹೇಳ್ತಿಲ್ಲ. ನೋಡೋಣ, ನಾನು ಬೆಳಗ್ಗೆಯಿಂದ ಕೆಲಸ ಮಾಡಿದ್ರೆ ಸಂಜೆ ಯಾರಾದ್ರೂ ಫೋನ್ ಮಾಡಿದ್ರೆ, ಯಾರೋ ಮನೆಯಿಂದ ಫೋನ್ ಮಾಡಿದ್ರು ಕೂಡ ಇರಿಟೇಷನ್ ಆಗುತ್ತೆ. ಆ ಟೆನ್ಷನ್ ಅಲ್ಲಿ ಮಾತಾಡಿದ್ಯಾ ನೀನು. ನೋಡೋಣ, ನಿನ್ ಪರನೇ ಮಾತಾಡ್ತಿದ್ದೀನಿ, ಅರ್ಥ ಮಾಡ್ಕೋ. ಈಗ ನೀನ್ ಇಲ್ಲಿ ದೌಲತ್ತಾಗಿ ಮಾತಾಡ್ಬಿಟ್ರೆ ನಿನ್ಗೆ ಪ್ರಾಬ್ಲಮ್. ಒಂದ್ ನಿಮಿಷ ಕೇಳಿ, ನಾನು ಇನ್ನೊಂದ್ಸರಿ ಹೇಳ್ತೀನಿ. ಏನೋ ಮಾತಾಡಿದ್ದೀರಾ, ಬಟ್ ಅದು ತಪ್ಪು ಅಂತ ಹೇಳ್ತಾ ಇದೀವಿ. ಅರ್ಥ ಮಾಡ್ಕೊಂಡು, ಓ ಬ್ರದರ್ ನಾನೇನೋ ಮಾತಾಡ್ದೆ, ಅದನ್ನ ಹಂಗ ಮುಗಿಸ್ಕೊಳ್ಳಿ. ಇಲ್ಲಾನೆ ಅಂದ್ರೆ ನನಗೆ ಗೊತ್ತು, ನಾನು TL ಹತ್ರ ಮಾತಾಡ್ಸ್ಕೊಂಡೆ, ಎಲ್ಲ ಡೀಟೇಲ್ ತಗೊಂಡೆ ನಾನು ಇಲ್ಲಿ ಬಂದಿದ್ದು. ಏನು ಹೆಂಗೆ ಇದು ಏನು ಎತ್ತ ಅದು ರೆಕಾರ್ಡ್ ಇದೆ. ನಾನು ಏನ್ ಹೇಳಿದ್ದೀನಿ ನಿಮ್ಗೆ, ಡೆಲಿವರಿ ಅಪ್ಡೇಟ್ ಮಾಡಿದ್ದೀನಿ, ಆಫೀಸರ್ ಬಂದು ಕಲೆಕ್ಟ್ ಮಾಡ್ಕೊಳ್ಳಿ. ಕಲೆಕ್ಟ್ ಮಾಡ್ಕೊಳ್ಳಿ ಅಂದಿರ್ತಾನೆ. ಹುಡುಗ ಅದೇನಂದ, ಅಣ್ಣ ಇದು ಡೆಲಿವರಿ ಕಂಪ್ಲೀಟ್ ಆಗುತ್ತೆ, ನಾಳೆ ಬಂದು ಕೊಡ್ತೀನಿ ಅಂತಂದ್ರ ನೀನ್ ಎಕ್ಸ್ಪ್ಲೇನ್ ಮಾಡ್ಬೋದಿತ್ತಲ್ವಾ ಬ್ರದರ್? ಇದು ಹಿಂಗೆ, ಇದು ನನ್ಗೆ ಇವತ್ತೊಂದು ದಿನ ಎಕ್ಸಾಂಪಲ್ ಬ್ರದರ್, ನಾನು ಡೆಲಿವರಿ ಬಾಯ್ ಆಗಿದೆ, ನಾನೇನ್ ಹೇಳ್ತಿದ್ದೆ ಗೊತ್ತಾ? ಅಣ್ಣ ಇದು ಇವತ್ತೊಂದೇ ದಿನ ಟೈಮ್. ಒಂದ್ ನಿಮಿಷ, ನೀನು ಡೆಲಿವರಿ ಬಾಯ್ ಆಗಿದ್ರೆ ನೀನ್ ಹೇಳ್ತೀನಿ, ನಿಮ್ಗೆ ಒಂದೇ ಕಸ್ಟಮರ್ ಆದ್ರೆ ನೀನು ಒಬ್ಬಂಗೆ ಹೇಳ್ತೀನಿ. ನನಗೆ 100 ಕಸ್ಟಮರ್ ನಾನು ಒಪ್ಕೊಂತೀನಿ, ನಾನು ಇಲ್ಲ ಅಂತ ಹೇಳಿಲ್ವಲ್ಲ. ಡೆಲಿವರಿ ಬಾಯ್ ಬಂದಿಲ್ಲ, ಬಂದ್ಬಿಟ್ಟು OTP ಹೇಳ್ತಾನಂತ ಹೇಳ್ತಾನೆ. ನಾನು ಇಲ್ಲ ಅಂತ ಹೇಳಿಲ್ಲ. ಕರೆಕ್ಟ್, ಇದೆಲ್ಲ ಮಾಡ್ತೀನಿ ನೀನು. ನಾನು ಅದನ್ನೇ ಹೇಳ್ತಿದ್ದೀನಿ. ನೀನು ಆ ಬೆಳಗ್ಗೆಯಿಂದ ಆ ಟೆನ್ಷನ್ ಅಲ್ಲಿ ಮಾತಾಡಿದ್ದೆ ಅಂತಾನೆ ಹೇಳ್ತಿದ್ದೀನಿ ನಾನು. ನೀನ್ ತಪ್ಪಂತ ಹೇಳಿದ್ದೀನ? ಇಲ್ಲ ತಾನೆ? ಆ ಟೆನ್ಷನ್ ಅಲ್ಲಿ ಏನೋ ಮಾತಾಡಿದ್ದೆ ತಾನೆ. ಬಟ್ ಆ ಕ್ಯಾನ್ಸಲ್ ಮಾಡ್ಕೊಳ್ಳೋ ಅನ್ನೋದು ನಿನಗೆ ಇಲ್ವೇ ಇಲ್ಲ, ರೈಟ್ಸೇ ಇಲ್ಲ. ಆ ಹುಡುಗ ಏನಾದ್ರು ಕ್ಯಾನ್ಸಲ್ ಮಾಡ್ಕೊಳ್ಳೋ ಅಂತ ನಾನು ಅದೇ ಕ್ಯಾನ್ಸಲ್ ಮಾಡ್ತೀನಿ ಬರಲ್ಲ, ಸಿಗಲ್ಲ ನಿನಗೆ ಅಂತಾನೆ ಹೇಳಿದ್ ನೀವು. ಕರೆಕ್ಟಾ? ಅದೆಲ್ಲೋ ರೈಟ್ಸ್ ನಿಮ್ಗಿಲ್ಲ. ಆ ಹುಡುಗ ರೆಸ್ಪಾನ್ಸ್ ಮಾಡಿಲ್ಲ, ಆ ಹುಡುಗ ಬಂದಿಲ್ಲ, ಅದಾದ್ಮೇಲೆ ನೀನು ಅದು ಹೇಳೋ ರೈಟ್ಸ್ ನಿಮ್ಗಿದೆ, ನಾನು ಒಪ್ಕೊಂತೀನಿ. ಓಕೆನಾ? ಅದನ್ನ ಬಿಟ್ಟು ನೀವು ಒಂದಷ್ಟು ಮಾತಾಡಿದೀರಾ.
ಅದೆಲ್ಲ ಸರಿ ಅಲ್ಲ. ಯಾಕಂದ್ರೆ ಒಂದ್ ಮಾತು ಕೇಳಿ, ನೀನು ಡೆಲಿವರಿ ಬಾಯ್ ಅದೇ ಹೇಳಿದ್ರಲ್ಲ ಕ್ಯಾನ್ಸಲ್ ಡೆಲಿವರಿ ಬಾಯ್ ಯಾರಾದ್ರೂ ಆಫೀಸ್ ಇಂದ ಕಾಲ್ ಮಾಡಿರೋದು? ಯಾರು ನೀನು ಯಾರೇ ಆಗ್ಲಿ ಅಂದ್ರೆ ನಿಮ್ಮ ಹತ್ರನು ಡೆಲಿವರಿ ಬಾಯ್ಸ್ ಕೆಲಸ ಮಾಡ್ತಾರೆ, ಅವ್ರ ಕಷ್ಟ ನಿಮ್ಗೆ ಗೊತ್ತೋ ಗೊತ್ತಿಲ್ಲ ನನಗೆ ಅದಕ್ಕೇನೆ ಅವ್ನ ಲಾಗಿನ್ ನಾನು ಆಗ್ಬಿಟ್ಟು ನಾನು ಮಾಡ್ತಿರೋದು. ನಿಮಗೆ ನೀನ್ ಯಾಕೆ ಮಾಡಿದೆ ಫಸ್ಟ್ ಆಫ್ ಆಲ್ ಫೋನ್ ಡೆಲಿವರಿ ಬಾಯ್ ತಾನೇ ಕಾಲ್ ಮಾಡ್ಬೇಕು. ಅವ್ನು ಮಾಡೋದು ಫೋನ್ ಎತ್ತಿಲ್ಲ ಅಂದ್ರೆ ಯಾರು ಡೆಲಿವರಿ ಬಾಯ್ ಕರ್ಸಿ ಅವ್ರಿಗೂ ಫೋನ್ ಎತ್ತಿಲ್ಲ ಅಂದ್ರೆ ನೀನ್ ಮಾಡ್ಬೇಕು. ಅವ್ರಿಗೆ ಫೋನ್ ಮಾಡಿ ನನಗೆ ಕೇಳಿ ಇಲ್ಲ ಮಾಡಿ. ಮತ್ತೆ ನೀವ್ ಹೆಂಗೆ ಡೈರೆಕ್ಟ್ ಕಾಲ್ ಮಾಡ್ಬಿಟ್ಟು ನೀವು ಅದು ಇದು ಮಾಡ್ತೀರಾ? ಅದನ್ನೇ ಹೇಳ್ತಿಲ್ವ, ಹೆಂಗೆ ಬ್ರದರ್ ಆಗುತ್ತೆ? ಈಗ ನೀನೇ ಹೇಳ್ದೆ ಬೇರೆ ಕಡೆ ಡಿಸಿ ಬೇರೆ ಇದ್ರಲ್ಲೂ ಆಫೀಸ್ ಹತ್ರ ಬಂದು ಕಲೆಕ್ಟ್ ಮಾಡ್ಕೊಳ್ಳಿ ಅಂತ. ಅದೇ ತರನೇ ನಾವು ಬಟ್ ಅವ್ರು ನನ್ನ ಹತ್ರ ಈ ತರ ಮಾತಾಡಲ್ಲ. ನಾನು ಮಾತಾಡಿದ್ದೀನಿ, ಹೇಳ್ತೀನಿ. ನಾನು ಮಾತಾಡಿದ್ದೀನಿ. ನೀವು ಮಾತಾಡಿದ್ ಕರೆಕ್ಟಾ? ನಾನು ಮಾತಾಡಿರೋದು ನನಗೆ ಕರೆಕ್ಟ್. ನನಗೆ ಕರೆಕ್ಟ್ ಕರೆಕ್ಟು. ಕ್ಲಿಯರ್ ಮಾಡಬೇಕು. ಕರೆಕ್ಟಾ? ಅದೇಂಗ್ ಕರೆಕ್ಟು? ನನಗೆ ಕರೆಕ್ಟ್. ಅದೇಂಗ್ ಕರೆಕ್ಟು? ಕರೆಕ್ಟ್. ಈಗ ಹುಡುಗ ಅದೇ ಅಣ್ಣ ಅಂತ ಬಿಟ್ಬಿಟ್ಟು ಹೋಗಲ್ಲ ಬರಲ್ಲ ಅಂತ ಮಾತಾಡಿದ ನಾನು ಹಂಗೆ ಮಾತಾಡ್ತೀನಿ ಗುರು. ನಿನ್ ತರ ಆತರ ಸ್ಟಾರ್ಟ್ ನಾನ್ ಸರ್ ಅಂತಾನು ನೀನ್ ಮಾತಾಡ್ಸಿದ್ದೀನಿ. ತಾನೇ ಮಾತಾಡಿದ ಆತರ. ಇನ್ನೊಬ್ರು ನಮ್ಮ ಹುಡುಗ ಕಾಲ್ ಮಾಡಿದ್ರಲ್ಲ, ಅವ್ರು ಕಾಲ್ ಮಾಡಿದಾಗ ಏನ್ ಮಾತಾಡ್ದೆ? ಸರ್ ಅಂತ ಹುಡ್ಕೊಂಡ್ ಅದು ವಿಡಿಯೋ ಐತೆ ನನ್ನ ಹತ್ರ. ಅಣ್ಣ ಒಂದು ಏನೋ ಹೇಳಿದ್ರೆ ಅಲ್ಲ, ಏನೋ ಹೇಳಿದ್ರಲ್ಲ, ನಾನು ಇದೇ ಊರವನು, ಇಲ್ಲೇ ಕರೆಕ್ಟ್ ಹುಡ್ಕೊಂಡ್ ಬರ್ತೀನಿ ಅಂತಂದ. ಹುಡ್ಕೊಂಡ್ ಬಂದಿದ್ಯಲ್ಲ ಈಗ. ಯಾರು ಅದು ಇರಿ ಯಾರು ಹೇಳಿಲ್ಲ. ಇರಿ ಕುಡಿಗೇಳಿ ದವಣೆ ಸರ್. ನಾನು ಲೊಕೇಶನ್ ಕಳ್ಸಿ ಅಂತ ಹೇಳಿದ್ರು. ಕುಡಿಗೇಳಿ ರೆಕಾರ್ಡ್ ಇದೆ, ತಗೋ ಫುಲ್ ವಿಡಿಯೋ ನೋಡಿ. ನಾವು ಕೊಡುಗೆಯಲ್ಲಿ ಹೇಳಿ ಮಾತು. ನಾವು ಕೊಡುಗೆಯಲ್ಲಿಲೇನೆ ನಾವು ಕೆಲಸ ಮಾಡೋದು, ನಾವು ಬರ್ತೀವಿ ಅಂತಾನೆ ಹೇಳಿರೋದವ್ರು. ಅವ್ರೆಲ್ಲೂ ಹುಡುಗರ್ನ ಹಾಕೊಂಡ್ ಬರ್ತೀನಿ ಹುಡ್ಕೊಂಡ್ ಬರ್ತೀನಿ ಅಂತ ಹೇಳಿಲ್ಲ. ಬಂದಿರೋದು ನೀವೇ ತಾನೆ. ನಾನು ಈಗಲೂ ನಾವು ಹುಡುಗರ್ನ ಹಾಕೊಂಡು ಹೊಡೆಯಕೋ ಗಿಡಕೋ ಬಂದಿಲ್ಲ ಅಣ್ಣ. ಹೊಡೆಯಕ್ಕೆ ಯಾವನು ಬರಲ್ಲ. ನಾವು ಹೇಳ್ತಾ ಇದೀನಿ. ಇಲ್ಲ ಸರ್, ಏನ್ ಪ್ರಾಬ್ಲಮ್ ಅಲ್ಲ. ನೆಕ್ಸ್ಟ್ ಟೈಮ್ ಇವ್ರ ಹತ್ರ ಮಾತಾಡ್ಬಾರ್ದನ್ನ ರೈಟ್ಸ್ ಅವ್ರಿಗೆ ಇಲ್ಲ ಆತರ ಮಾತಾಡೋದು. ಯಾಕಂದ್ರೆ ಈಗ ಇಲ್ಲಿ ಯಾರಾದ್ರೂ ಡೆಲಿವರಿ ಬಾಯ್ ಕರ್ಸಿ ಅವ್ರ ಕಷ್ಟ ಕೇಳಿ, ನಮ್ ಕಷ್ಟ ನಮ್ಮ ಹಂಗಂದ್ರೆ ನೀನ್ ಈ ತರ ಮಾತಾಡ್ತಾನೆ ಇರ್ಲಿಲ್ಲ ಒಬ್ಬ ಡೆಲಿವರಿ ಬಾಯ್ ಹತ್ರ. ಓಕೆ, ನಾನು 6 ವರ್ಷದಿಂದ ಇದೇ ಫೀಲ್ಡ್ ಅಲ್ಲಿ ಇದ್ದೀನಿ. ನಾನು ಯಾರೋ ಒಬ್ಬ ಡೆಲಿವರಿ ಬಾಯ್ ಬಂದ್ರೆ ಒಂದ್ಸ ಕೇಳಿ. ನೀವು ಮಾಡೋ ಡೆಲಿವರಿನೇ ಬೇರೆ, ಅದೇ ನಾನು ಹೇಳ್ತಿರೋದು. ನಿನ್ಗೆ ಏನಾದ್ರು ಹೇಳಿದ ನೀನ್ ಮಾಡಿದ್ರ ಸರಿ ಇಲ್ಲ ಅಂತ ಇಲ್ಲ. ನಾನು ನಿನ್ ಕಷ್ಟ ನಿಂದಿರ್ತದೆ, ನಮ್ ಕಷ್ಟ ನಂದಿರ್ತದೆ ಅಂತ ನಾನು ಹೇಳ್ತಾ ಇದೀನಿ. ನಾನು ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ನಾನ್ ಹೇಳ್ತಿರೋದು, ಒಬ್ಬ ಡೆಲಿವರಿ ಬಾಯ್ ಕಷ್ಟ ನಿನ್ ಗೊತ್ತಾದಾಗ ಅಟ್ಲೀಸ್ಟ್ ನೀನು ಹೇಳ್ಬೋದಿತ್ತು, ಬ್ರದರ್ ಇದು ಒಂದಿನ ಟೈಮ್ ಇದೆ, ಆಯ್ತು ನಾನು ಡೆಲಿವರಿ ಕಂಪ್ಲೀಟ್ ಕೊಟ್ಟಿರ್ತೀನಿ, ಅಲ್ಲ ಬಂದು ಕಲೆಕ್ಟ್ ಮಾಡ್ಕೊಂತ. ಆ ಹುಡುಗ ಒಂದ್ ಮಾತು ನಿನ್ಗೇನಾದ್ರು ಹೋಗೋ ಬರ ಅಣ್ಣ ಅಂತಾನೆ ಮಾತಾಡಲ್ಲ. ಕ್ಯಾನ್ಸಲ್ ಓಕೆ ಅಂದು ಮಾತಾಡಿಲ್ಲ, ಕ್ಯಾನ್ಸಲ್ ಮಾಡ್ತೀನಿ, ಏನ್ ಮಾಡ್ಕೊಂಡ್ರೆ ಏನ್ ಅರ್ಥ? ಕ್ಯಾನ್ಸಲ್ ಮಾಡಿದ್ದೀನಿ. ಏನ್ ಅರ್ಥ? ಅದು ಏನ್ ಅರ್ಥ? ಅದ್ ಹೆಂಗ್ ಮಾತಾಡ್ತೀರ ನೀನ್? ಒಬ್ಬ ಡೆಲಿವರಿ ಬಾಯ್ ಅದ್ ಹೆಂಗ ಮಾತಾಡ್ತೀಯ? ಈಗ ಹುಡುಗನ ಹತ್ರ ಪಾಪ ಬ್ಯಾಗ್ ಇಲ್ಲ, ಈಗ ಬ್ಯಾಗ್ ನಂಬ್ಕೊಂಡು ಡ್ಯೂಟಿ ಮಾಡಬೇಕು. ಈಗ ಬ್ಯಾಗ್ ಇಲ್ಲ, ಈಗ ನಾಳೆ ಪೆನಾಲ್ಟಿ ಆಗುತ್ತೆ. ಏನ್ ಮಾಡೋದು? ಕಾರಣಕ್ಕೆ ತಾನೇ ನಾನು ಲೊಕೇಶನ್ ಕಳಿಸ್ತೀನಿ. ಅದೇ ಕಾರಣಕ್ಕೆ ತಾನೇ ಹುಡುಗ ನಾಳೆ ಬರ್ತೀನಣ್ಣ ಅಂತ. ಅದನ್ನೇ ಕೊಡ್ತೀವಿ ಅಂತ ಹೇಳ್ತೀವಿ. ಇನ್ನೇನಿಲ್ಲ ಪ್ರಾಬ್ಲಮ್. ರೆಕಾರ್ಡ್ ಕೇಳಿಸ್ಕೊಂಡಿಲ್ಲ, ನಿಮ್ಗೆ ಗೊತ್ತಿಲ್ಲ. ಅವ್ರು ಹೆಂಗ್ ಮಾತಾಡಿದ್ರೆ ನಿಮ್ಗೆ ಗೊತ್ತಿಲ್ಲ. ಕೇಳಿಸ್ಕೊಂಡ್ರೆ ಕ್ಯಾನ್ಸಲ್ ಮಾಡಿದ್ವಿ ಅಂತ ಹೇಳಿದ್ರ ಹಂಗಲ್ಲ. ಫುಲ್ ಕೇಳಿಸ್ಕೊಳ್ಳಿ. ನಾನು ಒಂದ್ ವಿಷಯ ಕೇಳಿ ಅಣ್ಣ, ನಾನು ಈಗ ಅವ್ರು ಮಾತಾಡೋದ್ರ ಬಗ್ಗೆ ನಾನು ಏನು ಮಾತಾಡಲ್ಲ. ಯಾಕಂದ್ರೆ ನಾನು ಅವಾಗಿಂದ ಹೇಳ್ತಿದ್ದೀನಿ, ಇವಾಗ ಹೇಳ್ತೀನಿ. ಅವ್ರಿಗೂ ಪ್ರೆಷರ್ ಇರ್ತಾರೆ, ಏನೋ ಮಾತಾಡಿದ್ರೆ ಫಸ್ಟ್ ಆಫ್ ಆಲ್ ಅವ್ರು ಮಾಡಂಗೆ ಇಲ್ಲ. ಡೆಲಿವರಿ ಬಾಯ್ ಮಾಡಿ ಎತ್ತಿಲ್ಲ, ಆಮೇಲೆ ಇವ್ರು ಮಾಡ್ಬೇಕು. ಓಕೆ, ಏನೋ ನಿಮ್ ಕೆಲಸ, ಅದು ನಿಮ್ಮಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇರ್ತದೆ, ಕೆಲಸ ಮುಗಿಸ್ಬೇಕು ಅನ್ನೋದು ಇದಿರ್ತದೆ, ನೀವು ಮಾಡ್ಕೊಳ್ತೀರಿ. ನೀವು ಮಾಡ್ಕೊಡೋದಾಗ ಹೆಂಗ್ ಮಾತಾಡ್ಬೇಕು ಅಂದ್ರೆ, ದೌಲತ್ ನಾನು ಕ್ಯಾನ್ಸಲ್ ಮಾಡ್ತೀನಿ OTP ಕೊಡ್ಲಿಲ್ಲ ಅಂತಂದ್ರೆ ಯಾಕೆ ಕೊಡ್ಬೇಕು? ನಾನು OTP ನಾನು ಬಂದ ಜಾಗದಲ್ಲಿ ಬ್ಯಾಗ್ ಇಸ್ಕೊಂಡು ನಾನು OTP ಕೊಡ್ಬೇಕಾಗಿರೋದು ಆಸ್ ಪರ್ ರೂಲ್. ಕರೆಕ್ಟಾ? ಅದನ್ನೇ ಹೇಳ್ದ ಹುಡುಗ. ಈಗ ಆಸ್ ಪರ್ ರೂಲ್ ನಾನು ಕ್ಯಾನ್ಸಲ್ ಮಾಡಿದ್ದೀನಿ. ಅದು ಎಲ್ಲಿ ಬೇಡ ಬ್ಯಾಗ್ ನನಗೆ, ನಾನು ನಿನ್ ಬ್ಯಾಗ್ ಗೋಸ್ಕರ ಬಂದಿಲ್ಲ. ಮಾತಾಡ್ಬೇಡ, ನನ್ ಬ್ಯಾಗ್ ಬಂದಿಲ್ಲ. ಹೇಳಕ್ಕೆ ಬರ್ತಾ ಇರೋದು. ಮತ್ತೆ ಕರೆಕ್ಟ್ ಆಗಿ ಮಾತಾಡೋ, ಕರೆಕ್ಟ್ ಆಗಿ ಮಾತಾಡೋ. ಇಷ್ಟೊತ್ತು ನಾನು ಕರೆಕ್ಟ್ ಆಗಿ ಮಾತಾಡ್ತಿಲ್ಲ ಅಂತಾನೆ. ಬ್ಯಾಗ್ ಕೊಡಲ್ಲ ಅಂತಂದ್ರೆ ಕ್ಯಾನ್ಸಲ್ ಮಾಡಿದೀನಿ ಅಂತಂದ್ರೆ ಮಾಡಿಲ್ವಾ? ಕರೆಕ್ಟ್ ಆಗಿ ಮಾತಾಡ್ಬೇಕು. ಇವಾಗ ಬ್ಯಾಗ್ ಇಲ್ಲಿದೆ, ಇಲ್ಲೇ ಐತೆ ಬ್ರೋ. ಇಲ್ಲೇ ಇದೆ ಪ್ರಾಬ್ಲಮ್ ನಾನು ಅದನ್ನೇ ಹೇಳ್ತಿರೋದು. ಪ್ರಾಬ್ಲಮ್ ನ ಸಾಲ್ವ್ ಮಾಡಕ್ಕೆ ಬಂದಿರೋದು. ಈ ತರ ನೆಕ್ಸ್ಟ್ ಟೈಮ್ ಮಾತಾಡ್ಬೇಡಿ ಅಣ್ಣ ಅಂತಾನೆ ಹೇಳ್ತಿದೀನಿ. ಅದನ್ನ ಬಿಟ್ಟು ನಾನು ಕ್ಯಾನ್ಸಲ್ ಮಾಡಿದೀನಿ, ನಾನು ಮಾಡ್ತೀನಿ ಅಂತ ಅಷ್ಟು ಮಾತಾಡಿದ್ರೆ ಏನಾಯ್ತು? ಅವ್ರು ಬ್ಯಾಗ್ ಇಸ್ಕೊಂಡು OTP ಇಸ್ಕೊಂಡು ಅಪ್ಡೇಟ್ ಮಾಡಿದ್ರ ಯಾರು ಕ್ಯಾನ್ಸಲ್ ಮಾಡಿದ್ದಾರೆ ಅಂತ. ಅದ್ ಹೆಂಗ್ ಮಾಡಿದ್ರು ಕ್ಯಾನ್ಸಲ್ ಅಣ್ಣ ಕೇಳಿ. ಸರಿ ಓಕೆ, ಶಿಪ್ಮೆಂಟ್ ಇಲ್ಲೇ ಇದಲ್ವಾ, ಒಂದ್ ಮೇಲ್ ಹಾಕಿ ರಿವೋಕ್ ಮಾಡಕ್ಕೆ ಹೇಳಿ ಶಿಪ್ಮೆಂಟ್ ಕೊಟ್ಬಿಟ್ಟು ಪ್ರಾಬ್ಲಮ್ ಸಾಲ್ವ್ ಮಾಡಿ. ಬಟ್ ನಾನು ಒಂದ್ ಹೇಳ್ತಿರೋದು ನೋಡೋಣ. ನನಗೆ ಬ್ಯಾಗ್ ಬೇಕಾದ್ರೆ ನಾನು ಬೇಕಾದ್ರೆ ನನ್ನ ಹತ್ರನೇ ನಾನು ಹುಡುಗನ್ ಕೊಡಿಸ್ತೀನಿ, ನನಗೆ ಅದಲ್ಲ. ಬಟ್ ನೆಕ್ಸ್ಟ್ ಡೆಲಿವರಿ ಬಾಯ್ಸ್ಗೆ ಹಿಂಗ್ ಮಾಡಬಾರ್ದು. ಇದು ಇನ್ನೊಂದೇನಂತಂದ್ರೆ, ನಾಟ್ ಓನ್ಲಿ ಇಲ್ಲಿ ಮಾತ್ರ ಇವ್ರು ಒಬ್ಬರೇ ಮಾಡ್ತಿರೋದಲ್ಲ, ನಾನು ಒಪ್ಕೊಂತೀನಿ. ಇಡೀ ಬೆಂಗಳೂರಲ್ಲಿ ಇದೇ ಸಮಸ್ಯೆ ಆಗ್ತಿದೆ. ನನ್ನ ಪ್ರೂಫ್ ನಾನು ತೋರಿಸ್ತೀನಿ. ನಾನೇನಂತಂದ್ರೆ, ನಾನು ಅವ್ರಿಗೆ ಜಸ್ಟ್ ಜನಕ್ಕೂ ಗೊತ್ತಾಗ್ಬೇಕು, ಇವ್ರಿಗೂ ಹೇಳ್ತಾ ಇದ್ದೀನಿ. ನಾನು ಫಸ್ಟಿಂದಾನೆ ಹೇಳ್ತಿದ್ದೀನಿ, ಅಣ್ಣ ನಿನ್ ಕಷ್ಟ ನನಗೂ ಅರ್ಥ ಆಗುತ್ತೆ, ಬಟ್ ಏನೋ ಮಾತಾಡ್ಬಿಟ್ಟಿರ್ತೀರಾ, ಜಸ್ಟ್ ಅದನ್ನ ರಿಪೀಟ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದೀನಿ. ಇಲ್ಲ ನಾನು ಮಾಡಿದ್ದೆ ಕರೆಕ್ಟ್ ಅಂದ್ರೆ ಯಾರು ತಪ್ಪು? ಇವಾಗ ಪ್ರಾಬ್ಲಮ್ ಅದು ದೊಡ್ಡದಾಗ ಪ್ರಾಬ್ಲಮ್ ಸಾಲ್ವ್ ಅಣ್ಣ. ನಾನು ಬ್ಯಾಗ್ ಓಕೆ ತಗೊಂಡ್ ಹೋಯ್ತೀನಿ, ಬಟ್ ನನ್ನ ರಿಕ್ವೆಸ್ಟ್, ನಾನು ಅವಾಜ್ ಆಗ್ತಿಲ್ಲ, ವಾರ್ನ್ ಮಾಡ್ತಿಲ್ಲ, ನನ್ನ ಕೈಂಡ್ಲಿ ರಿಕ್ವೆಸ್ಟ್, ಪ್ಲೀಸ್ ನೆಕ್ಸ್ಟ್ ಡೆಲಿವರಿ ಬಾಯ್ಸ್ ಬ್ಯಾಗ್ ಬಂದಾಗ ಅವ್ರ ಜಾಗಕ್ಕೆ ನಿಮ್ ಕೈಲಾದ್ರೆ ತಲುಪಿಸಿ.
ತಲುಪ್ಸಕ್ಕಾಗ್ಲಿಲ್ವಾ? ಪ್ಲೀಸ್ ಅವ್ರಿಗೆ ಹೇಳಿ ಅಣ್ಣ ಇಲ್ಲಿ ಬಂದು ತಗೊಂಡೋಗಿ ಅಣ್ಣ, ನಮ್ಮ ಹುಡುಗರು ಕಮ್ಮಿ ಇದಾರೆ ಅಂದಿ. ಎಲ್ಲ ಹುಡುಗರು ಬಂದು ತಗೊಂಡೋಗ್ತಾರೆ ಅಣ್ಣ. ನಾನೇನೆ ಐ ಆಮ್ ದ ಕಂಟೆಂಟ್ ಕ್ರಿಯೇಟರ್, ನಾನು ಒಬ್ಬ ಯೂಟ್ಯೂಬರ್ ಆಗಿ ನಾನು ನನ್ನ ಬ್ಯಾಗ್ ಬಂದ್ರೆ ನಾನೇ ಹಬ್ಬಕ್ಕೆ ಹೋಗ್ಬಿಟ್ಟು, ನನಗೆ ಫಾಲೋವರ್ಸ್ ಇದ್ದಾರೆ, ಅವರೇ ಹೋಗ್ಬಿಟ್ಟು ನನಗೆ ತಗೊಬಂದು ಕೊಡ್ತಾರೆ, ಬಟ್ ನಾನೇ ಹೋಗಿ ಇಸ್ಕೊಂಡಿರೋದು ಇದೆ. ಓಕೆನಾ? ಅದನ್ನ ರೀತಿ ಇರ್ತದೆ. ಬ್ರದರ್ ಹುಡುಗರು ಕಮ್ಮಿ ಇದ್ದಾರೆ, ಒಂಚೂರು ಬಂದು ಇಸ್ಕೊಂಡು ಹೋಗಿ. ಬರಲ್ವಾ ಅನ್ನ ಹುಡುಗ ಬಂತಾರೆ ಅಂತಾನೆ, ಅವ್ರಿಗೆ ಅವಶ್ಯಕತೆ ಇದೆ, ಬಂದೇ ಬರ್ತಾನೆ. ಇನ್ನೊಬ್ಬ ಡೆಲಿವರಿ ಬಾಯ್ ಅಂತ ಹೇಳ್ಬಿಟ್ಟು ಕ್ಯಾನ್ಸಲ್ ಮಾಡಿದೀನಿ ಅಂತಂದ್ರೆ ಹೆಂಗ್ ಮಾಡ್ದವ? ಗುರು ನಾನು ಯಾರಿಗೂ ಡೆಲಿವರಿ ಬಾಯ್ ಅಂತ ಹೇಳ್ಬಿಟ್ಟು ನಿಮ್ ಡೆಲಿವರಿ ಬಾಯ್ ಅಂತ ಜಸ್ಟ್ ನಾನು ಹೇಳ್ತಾ ಇರೋದು ಆಸ್ ಅ ಕಸ್ಟಮರ್. ಅಪ್ಪ ನಾನು ಆಯ್ತು ಬ್ರದರ್, ನಾನೊಬ್ಬ ಕಸ್ಟಮರ್ ಆಗಿ ಒಂದು ಫೋನ್ ಬುಕ್ ಮಾಡಿರ್ತೀನಿ, ಅದನ್ನ ಹಂಗೆ ಮಾಡ್ತೀರಾ ಬ್ರದರ್ ನೀವು? ನಾನು ನಿಮ್ಮ ಹತ್ರನೇ ಇದೇ ಕೇಳ್ತಾ ಇದ್ದೀನಿ, ರಿಕ್ವೆಸ್ಟ್ ಆಗಿ ಹೇಳ್ತಾ ಇದ್ದೀನಿ ಅಣ್ಣ. ಇಟ್ಸ್ ನಾಟ್ ವಾರ್ನೋ ಏನಂತಾರಲ್ಲ ಅದೆಲ್ಲ ಇಲ್ಲ. ನಾನು ಜಸ್ಟ್ ರಿಕ್ವೆಸ್ಟ್ ಮಾಡಿ ನೆಕ್ಸ್ಟ್ ಡೆಲಿವರಿ ಬಾಯ್ಸ್ ಬ್ಯಾಗ್ಸ್ ಬಂದಾಗ ದಯವಿಟ್ಟು ನೀವು ಅವ್ರಿಗೆ ತಗೊಂಡೋಗಿ ಅವ್ರ ಅಡ್ರೆಸ್ ಕೊಡಿ. ಇನ್ ಕೇಸ್ ಅವ್ರು ರೆಸ್ಪಾನ್ಸ್ ಮಾಡಿಲ್ಲ, ಅವ್ನು ತಪ್ಪಿತ್ತಾ, ನೀವು ನಿಮ್ಮ ಕೆಲಸ ನೀವು ಮಾಡಿ. ಬಟ್ ವಿತೌಟ್ ಹುಡುಗನ ಪರ್ಮಿಷನ್ ನೀವು ಕ್ಯಾನ್ಸಲ್ ಮಾಡಕ್ ಹೋಗ್ಬೇಡಿ. ಆ ಹುಡುಗ ದುಡ್ಡು ಕೊಟ್ಟಿರ್ತಾನೆ, 100-200 rupees ದುಡ್ಡು ಕೊಟ್ಟಿರ್ತಾನೆ. ಸೊ ಅದು ರಿಟರ್ನ್ ಹೋಗ್ಬಿಟ್ರೆ ಮತ್ತೆ ಬ್ಯಾಗ್ ಬರಲ್ಲ, ಅದೊಂದು ಪ್ರಾಬ್ಲಮ್. ಅದಾದ್ಮೇಲೆ OTP ಕೊಟ್ಟಿತ್ತು ಅಂತೀರಾ, OTP ಕೊಟ್ಬಿಟ್ಟು ನಾವೆಲ್ಲ ಹೋಗ್ಬಿಟ್ರೆ ಮತ್ತೆ ನನಗೆ ಗೊತ್ತು, ಈಗ ಒಂದು ವಾರ ಅಲ್ಲ 15 ದಿವಸ ಬಿಟ್ಕೊ ಬಂದ್ರು ಕೂಡ ಬ್ಯಾಗ್ ನೀವು ಕೊಡ್ತೀರಾ OTP ಕೊಟ್ರೆ. ನನಗೆ ಗೊತ್ತದು, ಬಟ್ ಹುಡುಗರಿಗೆ ಗೊತ್ತಿರಲ್ಲ. ಅದು ಯಾಕೆ ಮಾಡ್ತೀರಾ? ಫಸ್ಟ್ ಆಫ್ ಆಲ್ ಬೇಡ, ನಿಮ್ಗೆ ಏನ್ ಪ್ರಾಸೆಸ್ ಇದೆ ನೀವು ಅದನ್ನ ಮಾಡಿ ಅಂತ. ನಿಮ್ ಪ್ರಾಸೆಸ್ ಏನಿದೆ ಅದನ್ನ ಮಾಡಿ ಬ್ರದರ್ ಅಷ್ಟೇ. ಲೊಕೇಶನ್ ಕಳ್ಸಿದ್ರ ಕುಡಿಗಳು? ಮತ್ತೊಂದ್ ಏನಾದ್ರು ಗೊತ್ತಾ? ಇಲ್ಲ, ಮತ್ತೊಂದ್ ಏನಾದ್ರು ಗೊತ್ತಾ? ಅವರು ನನಗೆ ಫೋನ್ ಮಾಡಿದಾಗ ಹುಡ್ಕೊಂಡು ಬಾ ಅಂತ ಹೇಳ್ತಾ ಇರ್ತಾರೆ. ಹುಡ್ಕೊಂಡು ಬಿಟ್ಟು ಬಾ ಅಂತ ರೆಕಾರ್ಡ್ ಇದೆ. ಬ್ರೋ ಅಂದಿದ್ಯಾ? ಅಂದಿದ್ರ ತಾನೇ, ಹುಡ್ಕೊಂಡು ಬಿಟ್ಟು ಬಾ. ನಾನು ಮಾತಾಡೋದು ಕೇಳಿಸ್ಕೊಳ್ಳಿ. ನೋಡಿ, ನೀವು ಒಂದು ರೆಸ್ಪಾನ್ಸ್ ಐತಿ, ನಾ ಸರ್ ಅಂದ್ಬಿಟ್ಟು ಮಾತಾಡ್ಸಿದ್ದೀನಿ. ಡೆಲಿವರಿ ಬಾಯ್ ಅಂದ್ರೆ ನೀವು ನನಗಿನ್ನ ಮೇಲೆ ಇದೆಯಾ ಮೀನ್ಸ್ ಇಲ್ಲಿ, ಸೊ ಒಂದು ಚೂರ್ ಬೇಡ ಇದೆಯಾ. ಸೊ ಮೇ ಬಿ ನೀನು ಇನ್ನು ರೆಸ್ಪಾನ್ಸಿಬಿಲಿಟಿ ಮಾತಾಡ್ಬೇಕು ಬ್ರದರ್, ಒಬ್ಬ ಡೆಲಿವರಿ ಬಾಯ್. ಮಾತಾಡಿಲ್ಲ ಅಂತ ಆಕ್ಚುಲಿ ಹೇಳ್ಬೇಕಂದ್ರೆ ಕಸ್ಟಮರ್ ಹತ್ರ ನಂಗೆ ಮಾತಾಡಂಗೆ ಇಲ್ಲ. ಈಗಲೂ ನನ್ನ ಕನ್ಸ್ಯೂಮರ್ ಕೇಸ್ ಹಾಕ್ಸಲ್ಲ ಅಂದ್ರೆ ನಾನು ರೆಡಿ ಇದೀನಿ. ಈಗಲೇ ನಾನು ಈಗ ಹೋಗ್ಬಿಟ್ಟು ಡೆಲಿವರಿ ಬಾಯ್ ಅಸೋಸಿಯೇಷನ್ಗೆ ವಿಷಯ ತಲುಪಿಸಿ ನಾನು ಇಲ್ಲಿ ಬಂದಿದ್ದು. ಅವ್ರು ಪೊಲೀಸ್ ಕಂಪ್ಲೇಂಟ್ ಮಾಡಿ ಡೈರೆಕ್ಟ್ ಕರ್ಕೊಬರೋಣ ಅಂತ ಅಂದ್ರು. ನಾನು ಬೇಡ, ಅಷ್ಟೆಲ್ಲ ಬೇಡ. ಫಸ್ಟ್ ಹೋಗ್ಬಿಟ್ಟು ನಾವು ಅವ್ರಿಗೆ ತಿಳಿಸ್ತೀವಿ. ಯಾಕಂದ್ರೆ ಅವರು ಈಗ ಹೇಳಿದ್ರಲ್ಲ ಡೆಲಿವರಿ ಬಾಯ್ ಮಾಡ್ಕೊಂಡು ಅಂತ. ನನಗೆ ಗೊತ್ತು ಬ್ರದರ್, ನಾನು ಫ್ಲಿಪ್ಕಾರ್ಟ್ ಅಲ್ಲಿ ವರ್ಕ್ ಮಾಡಿದ್ದೀನಿ. ಇಲ್ಲಿ ವರ್ಕ್ ಮಾಡ್ಕೊಂಡೆ ಒಂದು ಪೊಸಿಷನ್ಗೆ ಬಂದಿರ್ತಾರೆ, ಒಂದು ಎಕ್ಸ್ಪೀರಿಯನ್ಸ್ ಮೇಲೇನೋ ಇಲ್ಲಾಂದ್ರೆ ತಿಳ್ಕೊಂಡು. ಸೊ ಅದಕ್ಕೆ ನಾನು ಹೋಗಿ ಫಸ್ಟ್ ತಿಳಿಸ್ತೀವಿ, ಅದಾದ್ಮೇಲೆ ನೋಡೋಣ ಅಂತ. ಸೊ ನನಗೆ ಏನಿಲ್ಲ, ಅವ್ರು ಮಾಡಿರೋ ತಪ್ಪು ಒಪ್ಕೊಂಡು ಅವ್ರಿಗೆ ಸಾರಿ ಕೇಳಿದ್ರೆ ಸಾಕು ನನಗೆ, ಅಷ್ಟೇ, ಇನ್ನೇನಿಲ್ಲ. ಇಲ್ಲ ನಾನು ಮಾಡಿರೋದೇ ಕರೆಕ್ಟ್ ಅಂದ್ರೆ ನನಗೆ ಗೊತ್ತು ನಾನು ಏನು ಮಾಡ್ಬೇಕು, ನಾನು ಪ್ರೊಸೀಡ್ ಆಗೋಣಂದ್ರೆ ಡನ್, ಪ್ರೊಸೀಡ್ ಆಗ ಏನಿಲ್ಲ. ಅವ್ರು ಮಾಡಿರೋದು ಏನಿಲ್ಲ, ಬ್ಯಾಕ್ ಕೊಟ್ಬಿಟ್ಟು ಅವ್ರಿಗೆ ಆಯ್ತು ಬ್ರದರ್ ಸಾರಿ, ನೆಕ್ಸ್ಟ್ ಈ ಥರ ಮಾಡಲ್ಲ ಅಂತ ಹೇಳ್ಬಿಟ್ರೆ ಸಾಕು ನನಗಷ್ಟೇ. ಅಷ್ಟೇ, ಇನ್ನೇನು ಕೇಳ. ನಾನೇನು ಜಗಳ ಆಡಕ್ಕೆ ಬಂದಿಲ್ಲ, ಇನ್ನೊಂದು ಆಡಕ್ಕೆ ಬಂದಿಲ್ಲ. ಬಿಕಾಸ್ ಅದು ರೂಟ್ ಮಾತಾಡಿದ್ರಲ್ಲ ಬ್ರದರ್, ಅದು ನನಗೆ ಕೇಳಿಸ್ಕೊಂಡಾಗ ಎಷ್ಟು ರಾತ್ರಿ ಊಟ ಮಾಡ್ತಿದ್ದೆ ನಾನು, ಎಷ್ಟು ಹರ್ಟ್ ಆಯ್ತು ಅಂದ್ರೆ ಡೆಲಿವರಿ ಬಾಯ್ ಅಂದಾಗ ಎಷ್ಟು. ಯಾಕಂದ್ರೆ ಪಬ್ಲಿಕ್ ನಮ್ಗೆ ಗೊತ್ತು ಹೆಂಗ್ ನೋಡ್ತಾರೆ ಅಂತ. ಒಬ್ಬ ಇದ್ರಲ್ಲಿ ಇದ್ದವ್ರು ಹಿಂಗ್ ಮಾತಾಡ್ಬಿಟ್ರೆ, ಇಲ್ಲಾರೋ ಒಬ್ಬ ಇಲ್ಲಿ ಫಾರ್ ಎಕ್ಸಾಂಪಲ್ ಇಲ್ಲಾರೋ ಒಬ್ಬ ಹುಡುಗಂಗೆ ಹಂಗ್ ಮಾತಾಡಿದ್ರು ಕೂಡ ನಂಗೆ ಸಹಿಸಲ್ಲ. ಯಾಕಂದ್ರೆ ನಂಗೆ ಕಷ್ಟ ಕೊಟ್ಟು ನಾನು ಫಸ್ಟ್ ಬಂದಾಗ ಅವ್ರಿಗೆ ಅದನ್ನೇ ಹೇಳಿದೆ, ನೀವು ಇಲ್ಲಿ ಕೆಲಸ ಅದು ಏನೋ ಪ್ರೆಷರ್ ಅಲ್ಲಿ ಮಾತಾಡಿರ್ತೀರ ಬ್ರದರ್. ಹೇಳದ್ನೇ ಇಲ್ಲ ಬ್ರದರ್, ನಾನು ಅದನ್ನೇ ಹೇಳಿದೆ ಅವ್ರಿಗೆ. ಸೊ ಇಟ್ಸ್ ಓಕೆ, ಅದೇನಿದೆ ಅವ್ರಿಗೆ ಬ್ಯಾಗ್ ಕೊಟ್ಬಿಟ್ಟು ಸಾರಿ ಕೇಳ್ಬಿಟ್ಟು ಇಲ್ಲಿಗೆ ಕ್ಲೋಸ್ ಮಾಡಿ ಅಷ್ಟೇ. ಸೊ ಕೇಳಿಸ್ತಲ್ಲ. ಸೊ ಇದು ಪ್ರಾಬ್ಲಮ್ ಆಗ್ತಿರೋದು. ಆಕ್ಚುಲಿ ಇದು ಇಲ್ಲಿ ಅವ್ರದ್ದು ಮಿಸ್ಟೇಕ್ ಇದೆ, ಇವ್ರದ್ದು ಮಿಸ್ಟೇಕ್ ಇದೆ ಅನ್ನೋದಕ್ಕಿಂತ ಲೈಕ್ ಅವ್ರದ್ದು ಪ್ರೊಸೆಸ್ ಏನಿದೆ ಅದು ಪ್ರೊಸೆಸ್ ಬಿಟ್ಟು ಬೇರೆ ಥರ ಕೆಲಸ ಮಾಡೋಕೆ ಹೋದ್ರೆ ಇದೇ ಥರ ಆಗೋದು. ಸೊ ನೆಕ್ಸ್ಟ್ ಈ ಥರ ಏನಾದರೂ ನಿಮಗೆ ಪ್ರಾಬ್ಲಮ್ಸ್ ಆದರೆ ದಯವಿಟ್ಟು DM ಮಾಡಿ ಅಂಡ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಇದನ್ನು ಕ್ಲಿಯರ್. ಬ್ರೋ ಬೇಜಾರು ಮಾಡ್ಕೊಬಿಡಿ. ಇಲ್ಲ ಬ್ರೋ, ಫ್ರೆಂಡ್ಸ್ ಬೇಕು, ಒಂದು ನಿಮಿಷ ಕೇಳಿಸ್ಕೊಳ್ಳಿ. ನಿಮ್ಮ ಫೇಸ್ ಬ್ಲರ್ ಮಾಡ್ತೀನಿ, ಐ ನೋ, ನನಗೂ ಅರ್ಥ ಆಗುತ್ತೆ, ನಿಮ್ಮ ಫೇಸ್ ಬ್ಲರ್ ಮಾಡ್ತೀನಿ. ಬಟ್ ಯಾಕಂದ್ರೆ ಇದು ಇಲ್ಲೊಂದು ಆಗ್ತಿರೋದಲ್ಲ ಬ್ರದರ್, ಇಡೀ ಬೆಂಗಳೂರು ಆಗ್ತಿದೆ. ಬೇಕಾದ್ರೆ ನೋ ವಿಡಿಯೋ ಹಾಕೋ ಕಮೆಂಟ್ ತೋರಿಸಿ ಬ್ರೋ. ನಾನು ಏನು ಗೊತ್ತಾ, ನಾನು ಹೋಗಿ ಇಸ್ಕೊಂತೀವಿ, ಬಟ್ ಏನಂದರೆ ಅದು ಲೈಕ್ ಗೊತ್ತಾಗ್ಬೇಕಂತಷ್ಟೇ. ಸೊ ಐ ನೋ ನಿಮ್ಮ ಫೇಸ್ನ ಬ್ಲರ್ ಮಾಡ್ತೀನಿ, ಬ್ಲರ್ ಮಾಡಬೇಕು. ನನ್ನ ನಂಬರ್ ನನಗೆ ವಾಟ್ಸಪ್ ಮಾಡಿ ನಾನು ಕಳಿಸ್ಕೊಡ್ತೀನಿ. ಬಟ್ ದಯವಿಟ್ಟು ಕೈಂಡ್ಲಿ ರಿಕ್ವೆಸ್ಟ್ ನೆಕ್ಸ್ಟ್ ಟೈಮ್ ಅದು ಇದು ಮಾಡಿ ಪ್ಲೀಸ್. ಬೇಕಾದ್ರೆ ಕಮೆಂಟ್ ಬಾಕ್ಸ್ ಹೋದ್ರೆ ಸಾಕು. ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಶಂಕರ್. ಸೊ ವಿಷಯ ಏನಪ್ಪ ಅಂತಂದರೆ, ನೀವು ಆಲ್ರೆಡಿ ಲೈಕ್ SRJ ಕನ್ನಡಿಗದಲ್ಲಿ ನೋಡಿದ್ದೀರಾ. ಸೊ ಈ ಸ್ವಿಗ್ಗಿ ಬ್ಯಾಗ್ ಅನ್ನೋದು ಮತ್ತು ಝೊಮ್ಯಾಟೊ ಬ್ಯಾಗ್ ಅನ್ನೋದು ಇದು ನಮಗೆ ತುಂಬ ಹಿಂಸೆ ಮಾಡ್ತಾ ಇದೆ. ಏನಕ್ಕಂತಂದರೆ, ನಮಗೆ ಬ್ಯಾಗ್ ಬೇಕು ಅಂತ ಬುಕ್ ಮಾಡ್ಕೊಂಡಾಗ ಇದನ್ನು ಶಿಪ್ಮೆಂಟ್ ಮಾಡಿದಾಗ ಕಂಪ್ನಿಯವ್ರು ಏನು ಮಾಡ್ತಾರೆ ಅಂದರೆ ಥರ್ಡ್ ಪಾರ್ಟಿಗೆ ಲೈಕ್ ಡೆಲಿವರಿನ ಕಳಿಸ್ಕೊಡ್ತಾರೆ ಈ ಬ್ಯಾಗ್ಸ್ನ. ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ Delivery.com ಆಗಿರ್ಬೋದು, ಈ ಥರ ಒಂದಷ್ಟು ಥರ್ಡ್ ಪಾರ್ಟಿ ಲೈಕ್ ಅವ್ರಿಗೆ ಕಳಿಸ್ಕೊಡ್ತಾರೆ. ಲೈಕ್ ಅವ್ರು ಏನು ಮಾಡ್ತಾರೆ ಅಂತಂದರೆ, ಕೆಲವು ಕಡೆ, ಎಲ್ಲ ಕಡೆ ಅಂತಲ್ಲ, ಕೆಲವು ಕಡೆ ಇಡೀ ಲೈಕ್ ಬೆಂಗಳೂರಲ್ಲಂತೂ ಸುಮಾರು ಕಡೆ ಇದು ಪ್ರಾಬ್ಲಮ್ ಆಗ್ತಿದೆ. ಏನು ಮಾಡ್ತಾರೆ ಅಂತಂದರೆ, ನಮ್ಮ ಅಡ್ರೆಸ್ಗೆ ಬರೋದೇ ಇಲ್ಲ. ನಮ್ಮ ಅಡ್ರೆಸ್ಗೆ ಬರ್ದಿರೇ ಲೈಕ್ ಏನು ಮಾಡ್ತಾರೆ ಅಂದರೆ, ಲೈಕ್ ಇದರಿಂದನೇ ಹಬ್ಬಿಂದನೇ ಕಾಲ್ ಮಾಡಿ ಲೈಕ್ ನಾವು ಬಂದಿದ್ದೀವಿ ಅನ್ನೋ ಥರ ಹೇಳ್ಬಿಟ್ಟು, ನೀವು ಬಂದಿಲ್ಲ ಅಂತ OTP ಇಸ್ಕೊತಾರೆ. ಲೈಕ್ ಆ ಡೆಲಿವರಿ ಕಂಪ್ಲೀಟ್ OTP ಇಸ್ಕೊಂಡ್ಬಿಟ್ಟು ಅದಾದಮೇಲೆ ಒಂದು ನಾವು ಹೋದರೆ ನೆಕ್ಸ್ಟ್ ಹಬ್ಬ ಹತ್ರ ಹೋದಾಗ ಅದು ನಮಗೆ ಹ್ಯಾಂಡ್ ಓವರ್ ಮಾಡ್ತಾರೆ. ಬಟ್ ನಮ್ಮ ಪ್ರಶ್ನೆ ಏನಂತಂದರೆ, ನಾವು ಕೇಳ್ತಿರೋದು ಏನಪ್ಪ ಅಂತಂದರೆ, ನೀವು ಫಸ್ಟ್ ಆಫ್ ಆಲ್ ನಮ್ಮ ಹುಡುಗರ ಅಡ್ರೆಸ್ಗೆ ಲೈಕ್ ಡೆಲಿವರಿ ಬಾಯ್ ಅಡ್ರೆಸ್ಗೆ ಬರ್ದಿರೇ ನೀವು ಈ ಥರ ಮಾಡೋದು ತಪ್ಪು ಅಂತ ನಮ್ಮದು. ಸೊ ಇವ್ರಿಗೆ ನೆನ್ನೆ ಲೈಕ್ ಇವ್ರದ್ದೇ ನೆನ್ನೆ ಎಷ್ಟೊತ್ತಲ್ಲಿ ಬರೋದು 9
ಓಕೆ 9 ಗಂಟೆ ರಾತ್ರಿ ಹೊತ್ತು 9 ಗಂಟೆಗೆ ಕಾಲ್ ಮಾಡಿಬಿಟ್ಟು ಲೈಕ್ ಕೇಳಿರ್ತಾರೆ. ಅದು ಲೈಕ್ ಏನಾಗಿದೆ ಅಂದರೆ ಅವ್ರದ್ದು ಲೈಕ್ ಅವ್ರ ಕೆಲಸ ಪ್ರೆಷರು ಲೈಕ್ ಅದು ನಾವು ಅದು ಮಾತಾಡೋಕ್ಕೆ ಹೋಗಲ್ಲ. ವಾಟ್ ಎವರ್ ಅವ್ರದ್ದೊಂದು ಅಷ್ಟು ರೀಸನ್ಸ್ ಅವ್ರು ಇಟ್ಕೊಂಡಿರ್ತಾರೆ. ಸೊ ನಾವು ಕೇಳ್ತಿರೋದು ಇಷ್ಟೇ, ಫೈನಲಾಗಿ ಒಂದು ರಿಕ್ವೆಸ್ಟ್ ಏನಪ್ಪ ಅಂತಂದರೆ ಲೈಕ್ ಯಾರಿಗೇ ಆಗಲಿ ಸಮಸ್ಯೆ ಆದರೆ ನಮಗೆ ಹೇಳಿ ಇಂಟಿಮೇಟ್ ಮಾಡಿ. ಬಟ್ ಒಂದಂತೂ ಪಕ್ಕ, ಇಲ್ಲಿ ಯಾರಿಗೇ ಆಗಲಿ ಡೆಲಿವರಿ ಬಾಯ್ಸ್ ಅಂದರೆ ಪ್ಲೀಸ್ ಫಸ್ಟ್ ಆಫ್ ಆಲ್ ರೆಸ್ಪೆಕ್ಟ್ ಮಾಡಿ. ಅವ್ರಿಗೂ ಇಲ್ಲೇನು ಬೇರೆ ಇದಿಲ್ತಿರ ಬಂದಿರಲ್ಲ, ಲೈಕ್ ಅವ್ರಿಗೆ ಆದಂತಹ ಕಮಿಟ್ಮೆಂಟ್ಗೋಸ್ಕರನೇ ಬಂದಿರೋದು. ಲೈಕ್ ಅವ್ರದ್ದೇ ಆದಂಥ ಗೌರವ ಘನತೆಯಿಂದನೇ ಕೆಲಸ ಮಾಡ್ತಿದ್ರು ಹೊರತು ಇಲ್ಲಿ ಯಾರು ಕಳ್ತನ ಮಾಡಿ ಅನ್ನೋ ದರೋಡೆ ಮಾಡಿ ಬದುಕ್ತಿಲ್ಲ. ಸೊ ಇದೊಂದು ಕೈಂಡ್ಲಿ ರಿಕ್ವೆಸ್ಟು. ಸೊ ಈ ಇಶ್ಯೂ ಸಾಲ್ವ್ ಆಗಿದೆ. ಅವರು ಅವ್ರ ಕಡೆಯಿಂದ ಲೈಕ್ ಬ್ಯಾಗ್ನ ಹ್ಯಾಂಡ್ ಓವರ್ ಮಾಡಿ ಸಾರಿನೂ ಕೇಳಿದ್ದಾರೆ. ಲೈಕ್ ಆ